ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬರುತ್ತೆ ನೋಡ್ತೇವೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಟಿವಿ ಸೌಂಡ್ ಕಮ್ಮಿ ಕೊಟ್ಟೆ, ಅದಕ್ಕೆ ನಿತ್ಯ ಇದು ಮಾಡ್ತಿದ್ದಾಳೆ. ನೋಡಿ, ಅವಳು ಅಂಗನವಾಡಿಲಿ ಚಾಪೆ ಹಾಸಿ ನೆಲದಲ್ಲಿ ಚಕ್ಕುಬಕ್ಲು ಹಾಕಿ ಊಟ ಕೊಡ್ತಾರಲ್ವಾ, ಅದಕ್ಕೆ ಅವಳು ಇವತ್ತು ಮನೇಲೂ ಕೂಡ ಮ್ಯಾಟ್ ಹಾಕಿಸ್ಕೊಂಡು ಚಕ್ಕುಬಕ್ಲು ಹಾಕೊಂಡು ತಟ್ಟೆಗೆ ಅನ್ನ ಹಾಕಿಸ್ಕೊಂಡು ತಿಂತಿದ್ದಾಳೆ. ಇಷ್ಟು ದಿನ ಅವಳು ಚೇರ್ ಮೇಲೆ ಕೂತ್ಕೊಂಡು ತಿಂತಾ ಇದ್ಲು. ಮಕ್ಳು ಹಂಗೆ ಇಲ್ಲ, ಏನಾದರೂ ಒಂದರಲ್ಲಿ ಪದೇ ಒಂದು ಕೆಲಸ ಮಾಡ್ತಿದ್ರೆ ಅದಕ್ಕೆ ಅವ್ರು ರೂಢಿ ಆಗಿಬಿಡ್ತಾರೆ. ಆಮೇಲೆ ಹ್ಯಾಂಡ್ ವಾಶ್ ಮಾಡಿ ಅಂದರೆ ಮಾಡ್ತಿರ್ಲಿಲ್ಲ ಮುಂಚೆ. ಇವಾಗ ಅವಳು ಹೋಗಿ ನಲ್ಲಿ ಹತ್ರ ಕೈ ತೊಳ್ಕೊಂಡು ಊಟ ಮಾಡ್ತಿದ್ದಾಳೆ. ಅಂಗನವಾಡಿ ತೆಗೆದಿದ್ರು, ಹೆಲ್ಪರ್ ಬಂದು ಅವ್ರಿಗೆ ನಾವು ಮೀಟಿಂಗ್ ಇದೆ ಅಂದ್ಬಿಟ್ಟು ಮಧ್ಯಾಹ್ನ 11:30ಗೆ ಹೋದ್ರು. ಉಂಡೆ ಕೊಟ್ಟಿದ್ರು, ಅವಳು ಉಂಡೆ ತಿನ್ನೋದಿಲ್ಲ, ಹಂಗಾಗಿ ಅನ್ನ ಸಾಂಬಾರು ತಿಂತಾ ಇದ್ದಾಳೆ, ಮೊಸರನ್ನ ತಿಂತಾ ಇದ್ದಾಳೆ. ಇವಾಗ ಬಂದು 1 o'clock ಆಗಿದೆ. ಹಸ್ಬೆಂಡ್ ಇಲ್ಲ, ಎಲ್ಲೋ ಹೋಗಿದ್ದಾರೆ. ಇವಾಗ ನಾನು ತೇಜನ್ನ ಸ್ಕೂಲ್ ಹತ್ರ ಹೋಗ್ಬೇಕು, ಯಾಕೆಂದರೆ ತೇಜಕ್ಕೆ ಅದೇ ಇಂಜೆಕ್ಷನ್ ಹಾಕಿಸ್ತಾ ಇದ್ದೀವಿ, ಕೋತಿ ಕಚ್ಚಿದಕ್ಕೆ ಅಂತ ಹೇಳಿದ್ನಲ್ವ. ಸೊ ಅದು ಇವತ್ತು ಇಂಜೆಕ್ಷನ್ ಇದೆ. ಮಧ್ಯಾಹ್ನ ಬಂದು ನಾನು ಇಂಜೆಕ್ಷನ್ ಹಾಕಿಸ್ಕೊಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಅವ್ಳು ಸ್ಕೂಲ್ಗೆ ಹೋಗಿದ್ದಾಳೆ. ಇವಾಗ ನಾನು ಹೋಗಬೇಕು. ಬಟ್ಟೆನ ಈ ಥರ ಸ್ಟಿಚ್ ಮಾಡಿದ್ದೀನಿ ಅವಳಿಗೆ, ತೇಜುಗೆ. ಇದು ಈ ಬಲೂನ್ ಫ್ರಾಕ್ ಬರುತ್ತಲ್ಲ, ಆ ಥರ ಸ್ಟಿಚ್ನ ಮಾಡಿದ್ದೀನಿ. ಇದು ವೈಟ್ ಕಲರ್, ಅಂದರೆ ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕೋಬೋದು, ಸ್ಕರ್ಟ್ಗಳಿಗೆ, ಗೌನ್ಗಳಿಗೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಆ ಥರ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಈ ನೆಟ್ಟೆಡು, ಈ ಥರ ನೆಟ್ಟೆಡ್ ಬರುತ್ತಲ್ಲ, ಇದನ್ನು ಸ್ಟಿಚ್ ಮಾಡಿದ್ದೀನಿ ಸಪ್ರೇಟಾಗಿದ್ದು. ಇದನ್ನು ಅವಳು ಬೇರೆ ಯಾವುದಕ್ಕಾದ್ರೂ, ಈಗ ಯಾವಾಗಲಾದ್ರು ಲೆಹಂಗಾ, ಕ್ರಾಪ್ ಟಾಪ್ ಈ ಥರ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಲ್ವ, ಇಲ್ಲ ಅಂಗಡಿಲಿ ತಂದಾಗ ಯಾವುದಕ್ಕೆ ಬೇಕಾದರೂ ಅವಳು ಯೂಸ್ ಮಾಡ್ಕೋಬೋದು. ಆ ಥರ ಇದನ್ನು ಸಪ್ರೇಟಾಗಿ ಹೊಲ್ದಿದ್ದೀನಿ. ಇದು ವೈಟ್ ಕಲರ್ ಲೈನಿಂಗ್ ಬಂದು 3 ಮೀಟರ್ನ ತೊಗೊಂಡಿದ್ದೀನಿ, ಸಿಂಥೆಟಿಕಲ್ಲಿ ತೊಗೊಂಡಿದ್ದೆ. ಇದು ನೆಟ್ಟೆಡು, ಇದು ಕೂಡ 3 ಮೀಟರ್ ಇದೆ. ಇದನ್ನು ನಾವು ಫಸ್ಟು ನರ್ಗೆ ಮಾಡಿ ಒಂದು ಸಲ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮತ್ತು ನೋಡಿ ಸ್ಟಿಚ್ ಮಾಡಬೇಕು. ಇದೆಲ್ಲ ರಿಂಕಲ್ಸ್ ಹಿಡಿಯೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಫೈನಲಿ ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಅಷ್ಟೇ, ನಿಮ್ಮ ಮಕ್ಕಳಿಗೆ ಸ್ಟಿಚ್, ನಿಮಗೆ ಆಗಲಿ ಮಕ್ಕಳಿಗಾಗಿ ಸ್ಟಿಚ್ ಮಾಡಿಸಿ ಇಟ್ಕೊಂಡು ಇದೇ ಪರ್ಮನೆಂಟಾಗಿ ಆಗಿಬಿಡುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ವೇರ್ನ ಮಾಡ್ಕೋಬೋದು. ಸೊ ಈ ಥರ ಒಂದನ್ನು ಸ್ಟಿಚ್ ಮಾಡಿಸಿ ಇಟ್ಕೊಳ್ಳಿ. ಎಲ್ಲ ಡ್ರೆಸ್ಸಿಗೂ ಹಾಕ್ತಿದ್ರೆ ಬೀರುನಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಅದೇ ಒಂದು ಡ್ರೆಸ್ಸಿಗೆ ಇದು ಮಾಡಿದರೆ ಇದು ಮಾಡ್ಬೋದು. ಇದು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಕೂಡ. ಇದು ಬಂದು ನಾನು ನರ್ಗೆ ಇಟ್ಟು ಹೊಗ್ದಿರೋದು ಲಂಗ. ಇಲ್ಲಿ ಬಂದು ಒಳಗಡೆ ಅಂಬ್ರೆಲಾ ಕಟಿಂಗ್ನ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡಿದ್ದೀನಿ. ಈ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಇದು ಅಗಲ ಬಂದಿದೆ. ಇವಾಗ ಇದಕ್ಕೆ ಇದನ್ನು ಹಾಕಿ ಇದು ಮಾಡಿ ನಿತ್ಯ ನಾನು ರೆಡಿ ಆದ್ವಿ. ಒಳನಶಿಪುರ ಹೋಗೋಣ ಸ್ಕೂಲ್ ಹತ್ರ ಅಂತ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದ್ದು ಹಾಗೆ ಬಿದ್ದಿತ್ತು. ಟೈಮ್ ನೋಡಿದರೆ 2 o'clock ಆಗಿತ್ತು. ಅದಕ್ಕೆ ಬೇಗ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಇಬ್ಬರು ರೆಡಿ ಆದ್ವಿ. ನಿತ್ಯಂಗೆ ಶೂ ಹಾಕ್ತಾಯಿದ್ದೀನಿ. ಅವಳು ಶೂ ಹಾಕೊಳ್ದೆ ಹೊರಡೋದೇ ಇಲ್ಲ ಆಚೆ. ಶೂ ಹಾಕಲೇಬೇಕು, ಹಿಡ್ಕೊಂಡು ಬಂದುಬಿಡ್ತಾಳೆ. ಅಮ್ಮಚ್ಚು ಅಂತ. ಅವಳು ಸ್ವಲ್ಪ ನಿಧಾನ ಮಾತಾಡೋದು, ಅಂದರೆ ಸ್ವಲ್ಪ ಟೈಮ್ ತೊಗೋತಾ ಇದ್ದಾಳೆ ಪೂರ್ತಿ ಮಾತಾಡೋದಕ್ಕೆ. ಮಾತೇ ಆಡಲ್ಲ ಅಂತಲ್ಲ, ಮಾತಾಡ್ತಾಳೆ ಚೆನ್ನಾಗಿ. ಬಟ್ ಕೆಲವೊಂದು ಪದಗಳನ್ನ ಸನ್ನೆ ಮುಖ ಅಂತ ತೋರಿಸ್ತಾಳೆ, ಬೇಗ ಮಾತುಗಳನ್ನ ಆಡೋದಿಲ್ಲ. ಮೇ ಬಿ ನಿಧಾನ ಮಾತಾಡ್ತಾಳೆ ನಿಧಾನ. ನನ್ನ ಮಕ್ಳಿಗೆ ಹಂಗೆ ಅಂತ ಅನಿಸುತ್ತೆ. ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅವ್ರ ಬೈಕಲ್ಲಿ ಹೋಗಿದ್ರು. ಸೊ ನಾವು ಬಂದು ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೇ ಬೈಕ್ ಓಡಿಸ್ಬೇಕಾದ್ರೆ ನಾನು ನಿತ್ಯ ಇಬ್ಬರೇ ಹೋಗೋದಾದರೆ ನಾನು ಅವಳನ್ನ ಮುಂದೆ ನಿಲ್ಲಿಸಿ ಸೊಂಟಕ್ಕೆ ವೇಲ್ ಕಟ್ಕೊಂಡೇ ಕರ್ಕೊಂಡು ಹೋಗೋದು. ಏಕೆಂದರೆ ಅವಳು ನಿದ್ದೆ ಮಾಡಿಬಿಡ್ತಾಳೆ ಗಾಳಿ ಇದಕ್ಕೆ. ಆಮೇಲೆ ಅವಳು ಇವತ್ತು ಇನ್ನೂ ಮಲಗೇ ಇರಲಿಲ್ಲ. ಮಲಗದಲ್ಲೇ ಇರಲಿ, ಅವಳು ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಇರ್ತಾಳಲ್ವ, ಆ ಗಾಳಿ ಕಣ್ಣಿಗೆ ಹೊಡೆದಾಗ ನಿದ್ದೆ ಬಂದುಬಿಡುತ್ತೆ. ಸೊ ಅವಳು ನಿದ್ದೆ ಮಾಡಿಬಿಡ್ತಾಳೆ. ಆಮೇಲೆ ನಾನು ಬ್ರೇಕ್ ಹಾಕ್ದಾಗ ಹಿಂಗೆ ಆ ಕಡೆ ಬಗ್ಗೋದು ಈ ಕಡೆ ಬಗ್ಗೋದು ಇದೆಲ್ಲ ಮಾಡ್ತಿರ್ತಾಳಲ್ವ, ನನಗೆ ಸ್ವಲ್ಪ ಭಯ ಆಗುತ್ತೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನಾನು ಸೊಂಟಕ್ಕೆ ವೇಲ್ ಕರ್ಕೊಂಡು ಹೋಗೋದು. ಆಮೇಲೆ ತೇಜು ಸ್ಕೂಲ್ ಹತ್ರ ಹೋಗಿ ಸೈನ್ ಹಾಕ್ಬಿಟ್ಟು ಕರ್ಕೊಂಡು ಬಂದೆ. ಇನ್ನೇನು ಆಫ್ಟೇ ರಜಾ ಮಾಡೇ ಕರ್ಕೊಂಡು ಬಂದೆ ಇಂಜೆಕ್ಷನ್ ಹಾಕೋಣ ಅಂತ. ಇವತ್ತಿಗೆ ಬಂದು 2nd ಡೇ. ಇವತ್ತು ಹಾಕ್ಸಿದ್ರೆ 4 ಇಂಜೆಕ್ಷನ್ ಆಗುತ್ತೆ. ಇನ್ನೂ 3 days ಹಾಕಿಸ್ಬೇಕು. ಇನ್ನು ಮಂಡೇ ಮತ್ತು ಇಂಜೆಕ್ಷನ್ ಇದೆ. ಅವಳಿಗೆ ಸ್ವಲ್ಪ ಭಯ ಇಂಜೆಕ್ಷನ್ ಅಂದರೆ ಅವ್ರ ಅಪ್ಪನ ಥರ. ನನಗೇನಂದರೆ ನಾನು ಬೇಕಾದ್ರೆ ಎಷ್ಟು ಟಾಬ್ಲೆಟ್ಸು ಎಷ್ಟು ಇಂಜೆಕ್ಷನ್ ಹಾಕ್ಸಿದ್ರೆ ಹಾಕಿಸ್ಕೊತೀನಿ. ನನಗೆ ಟಾಬ್ಲೆಟ್ಸ್ಗಳು ಕಂಡ್ರೆ ಆಗೋಲ್ಲ, ಮಾತ್ರೆಗಳು ತೊಗೊಳೋದಂದ್ರೆ ಇಷ್ಟ ಆಗೋಲ್ಲ. ಬೇಕಾದ್ರೆ ಇಂಜೆಕ್ಷನಲ್ಲಿ ಚುಚ್ಚಿಸ್ಕೊತೀನಿ. ಅದು ನಂದು ತೇಜು ಪ್ರೆಗ್ನೆಂಟಿಂದಲೂ ಚುಚ್ಚಿಸ್ಕೊಂಡು ರೂಢಿ ಆಗಿಬಿಟ್ಟಿದೆ. ಬಟ್ ನಮ್ಮ ತೇಜಿಗೆ ರಬ್ಬಲ್ಲಿ ಇಂಜೆಕ್ಷನ್ ಅಂದರೆ ಆಗೋದಿಲ್ಲ. ಅದಾದಮೇಲೆ
ಬಾಲ್ ತಗೊಳ್ಬೇಕಿತ್ತು, ಮತ್ತೆ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ತಗೊಂಡು ಐಬ್ರೋ ಮಾಡಿಸ್ಕೊಬರೋಣ ಅಂತ. ನಿತ್ಯ ಬಾಲಲ್ಲ ಬೇಡ. ಅಯ್ಯೋ ಅದೇನು ಯಾರಿಗೆ ಎಲ್ಲ ತೋರಿಸಿ ಚೆನ್ನಾಗಿ ನಮಗೆ 1 ಗ್ರಾಮ್ನವ ಇಲ್ಲ ಗ್ಯಾರಂಟಿ ನಿತ್ಯ ಬಾಟಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಹೂಗಳು, ಗಿಡಗಳು. ಇದು ಆಂಜನೇಯಿಂದ ತಪ್ಪಿದ ರಾಮನ ದೇವಸ್ಥಾನ ಇದು. ನೋಡಿ ನಿತ್ಯ ಹೆಂಗೆ ಓಡ್ತಿದ್ದಾಳೆ ಅಂತ. ಅವಳು ಹೊಳೆನರಸೀಪುರದಲ್ಲೇ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಹತ್ಲು. ಫಸ್ಟ್ ತೇಜಂಗೆ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಾರ್ಲೇ. ಬಟ್ ಅಲ್ಲಿ ಚೆನ್ನಾಗಿಲ್ಲ. ಎಲ್ಲ ಆಟ ಸಾಮಾನು, ಇದು ಆಟ ಆಡೋದು ಎಲ್ಲ ಕಿತ್ತೋಗಿದ್ದಾವೆ. ಒಂದು ಚೆನ್ನಾಗಿಲ್ಲ, ಎಲ್ಲ ಮುರಿದೋಗಿದ್ದಾವೆ. ಅದಕ್ಕೆ ಹೆಂಗಿದ್ರು ತೇಜನು ಬಂದ್ಲಲ್ವ, ಇನ್ನು 3 ಗಂಟೆ. ಸೊ ಅದಕ್ಕೆ ಇಲ್ಲೇ ಪಾರ್ಕಿಗೆ ಕರ್ಕೊಂಡು ಬರೋಣ ಅಂತ. ಇದು ಕಟ್ಟೆ ಬೆಳಗುಳಿ, ಅಲ್ಲಿ ಡ್ಯಾಮ್ ಇದೆ, ತೋರಿಸ್ತೀನಿ ನಾನಿವಾಗ. ಅಲ್ಲಿ 1-2 ಸಲ ವೀಡಿಯೋ ಮಾಡಿದ್ದೀನಿ ಇಲ್ಲಿಂದ. ಸೊ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದೆ. ಅವಳು ಹೋಗ್ತಿದ್ದಾಳೆ ಮುಂದೆ, ಓಡೋಗಿದ್ದಾಳೆ ಅಷ್ಟು ದೂರ. ಅವಳಿಗೆ ಖುಷಿಯಾಗಿಬಿಟ್ಟಿದೆ. ತುಂಬ ದಿವಸದಿಂದ ಪಾರ್ಕ್ನ ಕೇಳ್ತಾ ಇದ್ಲು. ಇತ್ತೀಚಿಗೆ ಪಾರ್ಕಿಗೆ ಕರ್ಕೊಂಡೇ ಹೋಗಿರಲಿಲ್ಲ. ಸೊ ಅದಕ್ಕೆ ಕರ್ಕೊಂಡು ಬಂದೆ. ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಸರೌಂಡಿಂಗ್ ಯಾರು ಇದ್ದರೆ ಬನ್ನಿ ಆಯಿತಾ. ನೀರು ನೋಡಿಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ಬೋದು. ಸೂಪರಾಗಿದೆ. ನೋಡಿ ಅಲ್ಲಿ ಯಾರೋ ಬಂದು ಫೋಟೋ ತೆಗೆಸ್ಕೋತಾ ಇದ್ದಾರೆ ಲೇಡೀಸ್. ಫೋಟೋಶೂಟ್ಗೂ ಚೆನ್ನಾಗಿದೆ ಪ್ಲೇಸು. ಮೋಸ್ಟ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಫೋಟೋಶೂಟ್ಗೆಲ್ಲ ಸೂಪರ್ ಆಗಿದೆ. ಇಲ್ಲಿ ಮಕ್ಕಳಿಗೆ ಪಾರ್ಕ್ ಮಾಡಿದ್ದಾರೆ. ಇಷ್ಟು ತುಂಬ ಮಾಡಿಲ್ಲ, ಮಕ್ಕಳು ಆಟ ಆಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಇದೆ ಒಂದೇ ಪಾರ್ಕ್ ಇರೋದು ಇಲ್ಲಿ. ಮನೇಲಿದ್ದರೆ ಟಿ ವಿ ನೋಡ್ತಾರೆ ಅಂತ ಒಂದು 10 ನಿಮಿಷ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಹತ್ತು ಪಪ್ಪು ಚೆನ್ನಾಯ್ತಾ? ಹಂಗೆ ಈಗ ಆಯ್ ಮಾಡ ನಿತ್ಯ, ಆಯ್ ಮಾಡ ಇರುವೆ ಗೋಡು. ತುಂಬ ಬೇರೆದಾಡು ಪಾಪ. ಅಲ್ಲೋಬಾರ್ದು, ನಡಿ ಆ ಕಡೆ ಹತ್ತು ಬರೋ. ಯಾರೂ ಇಲ್ಲ, ಇವರಿಬ್ರದೇ ರಾಜ್ಯ ಬರ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿದ್ರೆ ಇವು ಆಟ ಆಡೋಕೆ ಬಂದವೆ. ಹತ್ತು ನೀನು ಅಮ್ಮ ಹಿಡ್ಕ.
ಮುಂದೆ ಹಿಡ್ಕ ಫೈನಲಿ ರೀಚ್ ಆದ್ಲು. ತಡಿ ಹಾಂ ಮತ್ತೆ ಬರೋಣ. ಬಾ ನೀನು. ಎದಳೆ ಅವಾಗ ಈ ಎಲೆನ ಬಸವನ ಎಲೆನ ಬುಕ್ಕಲ್ಲಿ ಇಟ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ಅಂತ ಬುಕ್ಕಲ್ಲಿ ಇಟ್ಕೊಳ್ಳಿವ ನಾವು ಅವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ. ಪಾಪು ಬಾ ಬಾ, ನೀಯೇ ತೋರಿಸ್ತೀನಿ. ಇಲ್ಲಿ ಹೋಗೋಣ. ನೀವು ಹಂಗೆ ಮಾಡ್ತಿದ್ರ ಹೇಳಿ ಆಯಿತಾ. ಇದನ್ನು ಇಟ್ಕೊಳ್ಳಿವ ನಾವು ಬುಕ್ಸಲ್ಲಿ ಬಸವನ ಎಲೆನ ವಿದ್ಯೆ ಎತ್ತುತ್ತೆ ಅಂತ. ಅಲ್ಲ ಅಷ್ಟೊಂದು ಆಟ ಸಾಮಾನು ಹಾಕವ್ರೆ ಪಾರ್ಕಲ್ಲಿ. ಇಲ್ಲಿ ಹುಲ್ ಮೇಲೆ ಜಾರ್ತಾವೆ ಮಂಗ. ಕಂದೆ ಬಾ, ನೀಯೇ ತೋರಿಸ್ತೀನಿ. ಎಂತ ಗಿಡವು? ಇದು ಕೈಯಣಿಗೆ ಸೊಪ್ಪು. ಪಾವ ಇರ್ಬೇಕಚ್ಚುತ್ತಾ. ಅಯ್ಯೋ ಬಾ ಸಾಕು, ಬಾ ಇಲ್ಲೋಗೋಣ ಬಾ. ಇಲ್ಲ ಹೋಗೋಣ. ನಮ್ಮ ನಿತ್ಯಂಗೆ ಇನ್ನೂ ಸಮಾಧಾನ ಆಗಿಲ್ಲ ಪಾರ್ಕು. ನೋಡಿ ಅಲ್ಲಿ ನೀರು. ಇದು ಒಳಗೆ ಒಂದೇ ಒಂದು ಗೇಟ್ ಓಪನ್ ಮಾಡಿದ್ದಾರೆ. ಇಂಜನ್ ಡ್ರೆಸ್ಸು ನೋಡಿ ಈ ಥರ ರೆಡಿಯಾಗಿದೆ. ನೋಡಿ ಕೆಳಗಡೆ ಪೂರ್ತಿ ಇದು ಗೊತ್ತು ಲಂಗ ಇತ್ತು. ಒಳಗಡೆ ಆ ಥರ ನೆಟ್ಟೆ ಹಿಡ್ದು ಅದು ಸಪ್ರೇಟ್ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಮಧ್ಯಾಹ್ನ. ಸೊ ನೋಡಿ ಅದು ಸಪ್ರೇಟ್ ಸ್ಟಿಚ್ಚು ಬಿಡೋ ಮಕ್ಕಳು. ಇವಾಗ ಅದು ಪೂರ್ತಿ ದೊಡ್ಡದಾಗಿ ಕಾಣುತ್ತೆ. ಅದರ ಮೇಲೆ ಬ್ಲೌಸ್ ಬಂದು ಈ ಥರ ಬಂದಿದೆ. ಅಮ್ಮ ತಿರುಗು. ಬ್ಯಾಕ್ ಬಂದು ಈ ಥರ ಸ್ವಲ್ಪ ಕರೆಕ್ಟ್ ಇದೆ. ಕಟ್ಟಿದರೆ ಕರೆಕ್ಟ್ ಆಗುತ್ತೆ. ತೇಜುಗೆ ಆ ಗೌನು ಮತ್ತು ಆ ನೆಟ್ಟೆಡ್ ಬ್ಲೌಸೆಲ್ಲ ಹಾಕಿದ್ದು ನೋಡಿ ನಿತ್ಯ ನನಗೆ ಹೊಲ್ದಿಲ್ಲ, ಅವಳಿಗೆ ಹೊಲ್ದಿದ್ದಾಳಲ್ಲ ಅಂತ ಆಗಲೇ ಅಳ್ತಾ ಇದ್ಲು. ತುಂಬಾ ಹತ್ಲು, ನನಗೆ ಇಸ್ಕೊಡು, ಅದು ನನಗೆ ಬೇಕು ಡ್ರೆಸ್ಸು ಅಂತ. ಸೊ ಅವಳಿಗೆ ಯಾವುದೂ ಸ್ಟಿಚ್ ಮಾಡಿರಲಿಲ್ಲ, ಯಾಕೆಂದರೆ ಅದು ಒಂದು ಸೀರೆಯಲ್ಲಿ ಒಂದೇ ಸ್ಕರ್ಟ್ ಆಗಿದ್ದು. ನೋಡಿ ಈ ಥರ ಬಂದಿದೆ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಸ್ವಲ್ಪ ಇದರಲ್ಲಿ ಡಲ್ಲಾಗಿ ಕಾಣ್ತಿದೆ, ಬಟ್ ಕಲರು ಇದೆಲ್ಲ ಚೆನ್ನಾಗಿ ಬಂದಿದೆ. ಅವಳಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು.
ನೋಡಿನೇ ಇದಕ್ಕೆ ವೇಲ್ ಆದರೆ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಸನಿಗೆ ಹೋಗೇ ತರಬೇಕು, ಅಲ್ಲಿ ಒಳನಶಿಪುರದಲ್ಲಿ ಸಿಗೋದಿಲ್ಲ. ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು. ನೋಡಿ ತೇಜು ನಿತ್ಯ ಎಷ್ಟು ಅಳ್ತಿದ್ದಾಳೆ ಅಂತ. ನಾನು ಈ ವಿಡಿಯೋ ಮಾಡಬೇಕಾರ್ಲೇ ಫೋನು ಹಾಳಾಗ್ಬಿಟ್ಟು ಇದಕ್ಕಿದ್ದಂಗೆ ಬ್ಯಾಟ್ರಿ ಹೀಟಾಗಿ ಚಾರ್ಜೇ ನಿಲ್ತಿರ್ಲಿಲ್ಲ ಮತ್ತು ಚಾರ್ಜು ಆಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಸೊ ಇಲ್ಲಿಗೆ ನಾನು ಈ ವಿಡಿಯೋನೇ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾನು ಈಗ ಸ್ಟಿಚ್ ಮಾಡೋ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ತೇಜುಗೂ ಅಷ್ಟೇ ಸಖತ್ತಾಗಿ ಕಾಣ್ತಾ ಇತ್ತು, ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.